ಹಾಯ್ ಎಲ್ರಿಗೂ ನಮಸ್ಕಾರ, ಶುಭ ಸಂಜೆ. ಇವತ್ತು ನನ್ನ ಮೆಹಂದಿ ಆರ್ಡರ್ ಇದ್ದಿದ್ದು ಭರತ್ ನಗರದಲ್ಲಿ. ನಾವು ಯಾವುದೇ ಕೆಲಸ ಶುರು ಮಾಡೋ ಮೊದಲು ದೇವರ ಆಶೀರ್ವಾದ ತಗೊಬೇಕು ಅಂತ ದೊಡ್ಡವರು ಹೇಳ್ತಾರೆ. ಅದೇ ರೀತಿನೇ ನಾನು ಒಂದು ವೇ ಹೋಗ್ತಾ ದೇವಸ್ಥಾನವನ್ನು ನೋಡಿದೆ. ದೇವರ ಆಶೀರ್ವಾದವನ್ನು ತಗೊಂಡು ಇವತ್ತಿನ ವರ್ಕ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಹೋಗ್ತಾ ನಾನು ಚಾಟ್ಸ್ ತಿನ್ಕೊಂಡು ಗ್ರೂಮ್ ಮನೆಗೆ ಹೊರಟೆ. ಏನಪ್ಪ ಗ್ರೂಮ್ ಮನೆ ಹೇಳ್ತಿದ್ದಾಳೆ ಅಂತ ಅನ್ಕೊಂತಿದ್ದೀರಾ? ಹೌದು, ಯಾವಾಗಲೂ ಬ್ರೈಡಲ್ ಮೆಹಂದಿ ಆರ್ಡರ್ಸ್ ತಗೊಂತಿದ್ದು ನಾನು. ಫಾರ್ ಎ ಚೇಂಜ್ ಇವತ್ತು ಗ್ರೂಮ್ ಮನೆ ಮೆಹಂದಿ ಆರ್ಡರ್ನ ತಗೊಂಡಿದ್ದೀನಿ. ಗ್ರೂಮ್ ಮನೆಗೆ ಹೋಗಿದ ತಕ್ಷಣ ನನ್ನನ್ನು ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿಕೊಂಡ್ರು. ನಾನು ಹೊಸ ಜಾಗಕ್ಕೆ ಬಂದಿದ್ದೀನಿ, ಹೊಸ ಕ್ಲೈಂಟ್ಸ್ನ ಅಟೆಂಡ್ ಮಾಡ್ತಿದ್ದೀನಿ ಅಂತ ಯಾವುದೇ ರೀತಿ ಫೀಲ್ ಆಗಿಲ್ಲ. ಅಷ್ಟು ಚೆನ್ನಾಗಿ ನನ್ನನ್ನು ವೆಲ್ಕಮ್ ಮಾಡಿಕೊಂಡ್ರು. ಆ್ಯಸ್ ಅ ಫ್ಯಾಮಿಲಿ ಮೆಂಬರ್ ಥರನೇ ನನ್ನನ್ನು ಟ್ರೀಟ್ ಮಾಡ್ತಾಯಿದ್ರು. ನನಗೆ ತುಂಬ ಖುಷಿ ಆಯಿತು ಹೋಗಿದ ತಕ್ಷಣ. ಕ್ಲೈಂಟ್ ನನಗೆ ಹಾಫ್ ಆ್ಯಂಡ್ ಇಂಡಿಯನ್ ಡಿಸೈನ್ ಬೇಕಂತ ಹೇಳಿದರು. ಅದೇ ರೀತಿ ನಾನು ಇಂಡಿಯನ್ ಡಿಸೈನ್ನ ಡ್ರಾ ಮಾಡಿ ಕೊಟ್ಟೆ. ಇನ್ನು ಕೆಲವರು ಸಿಂಪಲ್ ಆಗಿ ನನಗೆ ಮಂಡಲ ಡಿಸೈನ್ ಮಾತ್ರ ಸಾಕು, ತುಂಬ ಮಿನಿಮಲ್ ಆಗಿ ಕಾಣಿಸ್ಬೇಕಂತ ಹೇಳಿದರು. ಅದೇ ರೀತಿ ನಾನು ಸಿಂಪಲ್ ಆಗಿ ಮಂಡಲ ಡಿಸೈನ್ನ ಡ್ರಾ ಮಾಡಿ ಕೊಟ್ಟೆ. ಗ್ರೂಮ್ನ ತಾಯಿ ನನಗೆ ಪಿಕಾಕ್ ಸ್ಟೈಲಲ್ಲಿ ಯಾವ್ದಾದ್ರು ಮೆಹಂದಿ ಡಿಸೈನ್ನ ಡ್ರಾ ಮಾಡಿ ಅಂತ ಹೇಳಿದರು. ಅವ್ರು ಹೇಳಿದ ರೀತಿಯಲ್ಲೇ ತುಂಬ ಚೆನ್ನಾಗಿ ನಾನು ಪಿಕಾಕ್ ಸ್ಟೈಲಲ್ಲಿ ಮೆಹಂದಿ ಡಿಸೈನ್ನ ಡ್ರಾ ಮಾಡಿ ಕೊಟ್ಟೆ. ಅಷ್ಟೇ ಅಲ್ಲದೆ ಮಕ್ಕಳು ಕೂಡ ಬಂದು ಟ್ಯಾಟೂ ಡಿಸೈನ್ಸ್ನ ಮೆಹಂದಿನಲ್ಲಿ ಹಾಕಿಸ್ಕೊಂಡ್ರು. ತುಂಬ ಖುಷಿಯಿಂದ ಬಂದು ಹಾಕಿಸ್ಕೊಂಡ್ರು. ಇಷ್ಟೆಲ್ಲ ನೋಡಿದ್ಮೇಲೆ ನಿಮ್ಗೆ ಅನಿಸಿರುತ್ತೆ ಕ್ಲೈಂಟ್ನ ರಿವ್ಯೂಸ್ ಹೇಗಿರುತ್ತೆ ಅಂತ. ರಿವ್ಯೂಸ್ನ ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ, ಕಾಯ್ತಾ ಇರಿ. ಥ್ಯಾಂಕ್ ಯು.